let's see the next problem. Why is it advised to tie any luggage kept on the roof of the bus with a rope? ಸೊ ಲಗೇಜ್ ಇದೆ, ಸೊ ರೋಪಿಂದ ಕಟ್ಟಿರ್ತಾರೆ ಏನಕ್ಕೆ? ಸೊ ನೀವು ಯಾವ್ದಾದ್ರು ಪ್ರಾಬ್ಲಮ್ಸ್ ಎಸ್ಪೆಷಲಿ ಫ್ರಮ್ ದಿಸ್ ಚಾಪ್ಟರ್ ಫೋರ್ಸ್ ಆ್ಯಂಡ್ ಲಾಸ್ ಆಫ್ ಮೋಷನ್ ಅಂತ ಇದೆಯಲ್ಲ, ಯು ಹ್ಯಾವ್ ಟು ಥಿಂಕ್ ಅಬೌಟ್ ನ್ಯೂಟನ್ ಲಾಸ್ ಅಷ್ಟೇ. ನ್ಯೂಟನ್ ಲಾಸ್ ಫಸ್ಟ್ ಲಾಸ್ ಇರುತ್ತಾ, ಸೆಕೆಂಡ್ ಲಾ ಇರುತ್ತಾ, ಥರ್ಡ್ ಲಾ ಇರುತ್ತಾ? ಯಾವ ನ್ಯೂಟನ್ ಲಾಸ್ನ ನಾನು ಎಲ್ಲಿ ಫಿಟ್ ಮಾಡ್ತೀನಿ, ಯಾವ ಸಿಚುವೇಶನ್ ಥಿಂಕ್ ಮಾಡಬೇಕು, ನ್ಯೂಟನ್ ಲಾಸ್ನ ಥಿಂಕ್ ಮಾಡಬೇಕು. ನ್ಯೂಟನ್ ಲಾಸಲ್ಲಿ ಯಾವುದಕ್ಕೆ ಫಿಟ್ ಆಗುತ್ತೆ ಅಂತ ಯೋಚನೆ ಮಾಡಬೇಕು. ಸೊ ನಮಗೆ ಗೊತ್ತು ನ್ಯೂಟನ್ ಫಸ್ಟ್ ಲಾ ಇಸ್ ಅಬೌಟ್ ಲಾ ಆಫ್ ಇನರ್ಷಿಯಾ. ಲಾ ಆಫ್ ಇನರ್ಷಿಯಾ ಏನು ಹೇಳುತ್ತೆ? ಆಬ್ಜೆಕ್ಟ್ ಕಂಟಿನ್ಯೂಸ್ ಟು ಬಿ ಅಟ್ ರೆಸ್ಟ್, ಮೂವ್ ಆಗ್ತಾಯಿದ್ರೆ ಮೂವ್ ಆಗಬೇಕು ಅಂತ ಇರುತ್ತೆ. ಇಲ್ಲೇನು? ಸೊ ನಮಗಿಲ್ಲಿ ಬಸ್ ಇದೆ, ಬಸ್ ಮೇಲೆ ಒಂದು ಆಬ್ಜೆಕ್ಟ್ ಇದೆ, ಸೊ ಎರಡೂ ಕೂಡ ಮೂವ್ ಆಗ್ತಿದೆ. ಅಸ್ಯೂಮ್ ದಟ್ ಬಸ್ ಮೂವ್ಮೆಂಟ್ ಆಗ್ತಾಯಿದೆ ಅಂತ ಇಟ್ಕೊಳ್ಳೋಣ, ಬಸ್ ಮೂವ್ ಆಗ್ತಿದೆ ಅಂತ ಇಟ್ಕೊಳ್ಳೋಣ. ಸೊ ಎರಡು ಕೂಡ ಮೂವ್ ಆಗ್ತಿರುತ್ತೆ. ಆಬ್ಜೆಕ್ಟು ಜೊತೆಗೆ ಬಸ್ ಮೂವ್ ಆಗ್ತಿದ್ದಂಗೆ ಬಸ್ ಮೇಲೆ ಆಬ್ಜೆಕ್ಟ್ ಇರೋದ್ರಿಂದ ಆಬ್ಜೆಕ್ಟ್ ಕೂಡ ಮೂವ್ ಆಗುತ್ತೆ. ಸಪೋಸ್ ಬಸ್ ಏನಾದ್ರು ಸ್ಟಾಪ್ ಮಾಡ್ತಾರೆ, ಆಲ್ ಆಫ್ ಎ ಸಡನ್ ಬಸ್ನ ಸ್ಟಾಪ್ ಮಾಡ್ತಾರೆ, ಬಸ್ ಸ್ಟಾಪ್ ಆಗುತ್ತೆ, ಮೂಮೆಂಟ್ ಆಗೋಲ್ಲ. ಈ ಆಬ್ಜೆಕ್ಟ್ ಏನಾಗುತ್ತೆ? ಇದು ಮೂವ್ ಆಗ್ತಾ ಇರುತ್ತಲ್ವಾ, ಇಟ್ ಕಂಟಿನ್ಯೂಸ್ ಟು ಮೂವ್. ಸೊ ಬಸ್ಸು ಸ್ಟಾಪ್ ಆಯಿತು ಅಂತ ಅಂದ ತಕ್ಷಣ ಆಬ್ಜೆಕ್ಟ್ ಕೂಡ ಸ್ಟಾಪ್ ಆಗಲ್ಲ. ಅರ್ಥ ಆಗ್ತಾಯಿದೆಯಾ? ಆಬ್ಜೆಕ್ಟ್ ಸ್ಟಾಪ್ ಆಗಲ್ಲ, ಬಸ್ ಮೇಲೆ ಇರೋ ಲಗೇಜು ಸ್ಟಾಪ್ ಆಗಲ್ಲ. ಸೊ ಬಸ್ ಮೇಲಿರೋ ಲಗೇಜು ಮೂವ್ ಆಗ ಕಂಟಿನ್ಯೂ ಮಾಡುತ್ತೆ. ಸೊ ನಮಗೆ ಗೊತ್ತಲ್ವಾ, ನಾವು ಬಸ್ಸೊಳಗೆ ಕೂತಿರ್ತೀವಿ, ಬಸ್ಸೊಳಗೆ ಕೂತಿದ್ದಾಗ ಬಸ್ ಬ್ರೇಕ್ ಹಾಕಿದ್ರೆ ನಾವು ಕೂಡ ಸಡನ್ನಾಗಿ ನಮಗೂ ಬ್ರೇಕ್ ಹಾಕ್ದಂಗಲ್ಲ. ಸೊ ಬಸ್ ಜೊತೆ ನಾವು ಬಸ್ ಒಳಗಡೆ ಇರೋದ್ರಿಂದ ನಮಗೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಇರುತ್ತೆ? ನಾವು ಮೂಮೆಂಟಲ್ಲಿದ್ದಾಗ ನಾವು ಇನ್ನೂ ಮುಂದಕ್ಕೆ ಹೋಗ್ತೀವಿ, ಮುಂದಕ್ಕೆ ಬೀಳೋ ಥರ ಆಗಿ ಮತ್ತೆ ವಾಪಸ್ ಹಿಂದಕ್ಕೆ ಬರ್ತೀವಿ. ಅರ್ಥ ಆಗ್ತಿದೆಯಾ? ಬಸ್ಸು ಸ್ಟಾಪ್ ಆದ ತಕ್ಷಣ ನಾವು ಮುಂದಕ್ಕೆ ಹೋಗಿ ಮತ್ತೆ ವಾಪಸ್ ಹಿಂದಕ್ಕೆ ಬರೋಂಗಾಗುತ್ತೆ. ಯಾಕಂದರೆ ನಾವು ಆಲ್ರೆಡಿ ಮೂಮೆಂಟಲ್ಲಿ ಇರ್ತೀವಿ. ನೋಡಿ, ಸ್ವಲ್ಪ ಮೂಮೆಂಟಲ್ಲಿ ಇರ್ತೀವಿ, ಬಸ್ ನಿಲ್ತು ಅಂದ ತಕ್ಷಣಕ್ಕೆ ನಾವು ಮೂಮೆಂಟ್ ಆಗ್ತೀವಿ, ಮತ್ತೆ ವಾಪಸ್ ಹಿಂದಕ್ಕೆ ಬರ್ತೀವಿ. ಬಸ್ ನಿಂತ ತಕ್ಷಣಕ್ಕೆ ನಾವು ಕೂಡ ಇಮಿಡಿಯೇಟ್ ಸ್ಟಾಪ್ ಆಗಲ್ಲ. ಅರ್ಥ ಆಗ್ತಿದೆಯಾ? ಸೊ ಒಂದು ಆಬ್ಜೆಕ್ಟ್ ಮೂಮೆಂಟ್ ಇನ್ನೊಂದು ಆಬ್ಜೆಕ್ಟ್ ಜೊತೆ ಅಸೋಸಿಯೇಟ್ ಆಗಿದ್ದಾಗ, ಸೊ ಹಳೆಯದು ಅಥವಾ ಇಟ್ಸ್ ಇನ್ ಒರಿಜಿನಲ್ ಪೊಸಿಷನಲ್ಲಿ ಅಥವಾ ಅದ್ರ ಪ್ರೀವಿಯಸ್ ಪೊಸಿಷನಲ್ಲಿ ಏನು ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅದೇ ಎಕ್ಸ್ಪೀರಿಯೆನ್ಸ್ ಕಂಟಿನ್ಯೂ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ. ಈ ಲಗೇಜಸ್ಗಳು ಏನಿದೆ, ಲಗೇಜಸ್ಗಳು ಫಾರ್ವರ್ಡ್ ಮೂವ್ ಆಗ್ತಿರುತ್ತೆ, ಬಸ್ಸು ಕೂಡ ಫಾರ್ವರ್ಡ್ ಮೂವ್ ಆಗ್ತಿರುತ್ತೆ. ಬಸ್ಸು ಸ್ಟಾಪ್ ಆದ ತಕ್ಷಣ ಲಗೇಜ್ ಸ್ಟಾಪ್ ಆಗಲ್ಲ, ಲಗೇಜಸ್ಗಳು ಮುಂದಕ್ಕೆ ಬಂದು ಬೀಳೋ ಚಾನ್ಸ್ ಇರುತ್ತೆ. ನೀವೇನಾದ್ರು ಲಗೇಜಸ್ಗಳನ್ನ ಕಟ್ಟಿಲ್ಲ ಅಂತಂತಂದರೆ ಲಗೇಜಸ್ಗಳು ಬಂದು ಬೀಳೋ ಚಾನ್ಸಸ್ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಲಗೇಜಸ್ಗಳು ಬಂದು ಮುಂದಕ್ಕೆ ಬಂದು ಈ ಥರ ಬೀಳೋ ಚಾನ್ಸಸ್ಗಳು ಇರುತ್ತೆ. ಯಾಕಂದರೆ ಲಗೇಜ್ ಮೂಮೆಂಟಲ್ಲಿರುತ್ತಲ್ವ, ಸೊ ಲಗೇಜ್ ಬೀಳೋ ಚಾನ್ಸ್ ಇರುತ್ತೆ. ಆದ್ದರಿಂದ ಸೊ ವಾಟ್ ಯು ಹ್ಯಾವ್ ಟು ಡೂ? ಸೊ ಯು ಹ್ಯಾವ್ ಟು ಟೈ ದೆಮ್ ವಿತ್ ಎ ರೋಪ್. ಸೊ ಇನ್ ಇಂಗ್ಲೀಷಲ್ಲಿ ಒಂದ್ಸಲ ಜಸ್ಟ್ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ದಿಸ್ ಈಸ್ ಡ್ಯೂ ಟು ದ ಲಾ ಆಫ್ ಇನರ್ಷಿಯಾ. So when the bus stops, as the luggages are already in movement, it continues to move. ಅರ್ಥ ಆಗ್ತಾ ಇದೆಯಾ? It continues to move. So they don't move because of the law of inertia. Previously they are moving and they continue to move. If the ropes are not tied, the objects will fall down. So that's why I have to tie the rope.